ಹೆಂಗಿತ್ತು ಇಲ್ಲಿ ಬರೋಕ್ಕಿಂತ ಮುಂಚೆ ಕಂಡೀಷನ್? ಜಾಸ್ತಿ ಇತ್ತು, ನಡೆಯಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ನೋವಿತ್ತು. ಕುಂತ್ರೆ ಒಂದೆರಡು ಹೆಜ್ಜೆನೂ ಎತ್ತಿಕ್ಕಕ್ಕೆ ಆಗ್ತಿರ್ಲಿಲ್ಲ. ಕುತ್ಕೊಂಡು ನಿಂತ್ಕೊಂಡ ಕುತ್ಕೊಂಡು ನಡಿಬೇಕಾದ್ರೆ ಫಸ್ಟ್ ಒಂದು 10 ಹೆಜ್ಜೆವರೆಗೂ ಕಷ್ಟ ಆಗತ್ತಾರ? ಕಷ್ಟ ಆಗೋದು, ಒಗ್ಗಂಡೆ ಹೋಗ್ಬೇಕಾಗಿತ್ತು, ತುಂಬಾ ನೋವಿತ್ತು. ಆಮೇಲೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, 5 ನಿಮಿಷ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಇವಾಗ ಎಷ್ಟೊತ್ತವರೆಗೂ ನಿಂತ್ಕೊಂತೀರಾ? ಈಗ ನಿಂತ್ಕೊಂತೀನಿ ಹಾಫ್ ಅನ್ ಅವರ್ ಅಲ್ಲಿ ನಿಂತ್ಕೊಂಡು. ಕಂಟಿನ್ಯೂಸ್ ಬರೋ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು? ಈಗ ಕೊರೋನಾಯಿಂದ ಈಚೆಗೆ 2021 5-6 ವರ್ಷದಿಂದ. ಓಕೆ. ಇದು ಹೊರಗಡೆ ಏನು ಪರಿಹಾರ ಹೇಳಿದ್ರೆ ಇದಕ್ಕೆ? ಆಪರೇಷನ್. ನಮ್ಮ ಯೂಟ್ಯೂಬ್ ನೋಡೋಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ವಾಸಿ ಆಗಿದೆ, ಇವಾಗ ಕಡಿಮೆ ಆಗಿದೆ, ಎಲ್ಲರೂ ಬಂದು ತೋರಿಸ್ಕೊಬೋದು. ಸ್ನೇಹಿತರೆ, ನೀಲಮ್ಮ ಅಂತ ತುಮಕೂರಿಂದ ಬಂದಿದ್ದು. ಅವ್ರಿಗೆ ಆಲ್ಮೋಸ್ಟ್ ಹೆಂಗಿತ್ತು ಇಲ್ಲಿ ಬರೋಕ್ಕಿಂತ ಮುಂಚೆ ಕಂಡೀಷನ್? ಜಾಸ್ತಿ ಇತ್ತು, ನಡೆಯಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ನೋವಿತ್ತು. ನಡೆಯಕ್ಕೆ ಆಗ್ತಿರ್ಲಿಲ್ಲ, ಇಲ್ಲ, ನೋ ಪೈನ್ ಇರ್ತಾ ಇತ್ತು. ಮತ್ತೆ ಬೇರೆ ಏನಾಗ್ತಿತ್ತು? ಕುಂತ್ರೆ ಒಂದೆರಡು ಹೆಜ್ಜೆನೂ ಎತ್ತಿಕ್ಕಕ್ಕೆ ಆಗ್ತಿರ್ಲಿಲ್ಲ. ಕುತ್ಕೊಂಡು ನಿಂತ್ಕೊಂಡ ಕುತ್ಕೊಂಡು ನಡಿಬೇಕಾದ್ರೆ ಫಸ್ಟ್ ಒಂದು 10 ಹೆಜ್ಜೆವರೆಗೂ ಕಷ್ಟ ಆಗತ್ತಾರ? ಕಷ್ಟ ಆಗೋದು, ಒಗ್ಗಂಡೆ ಹೋಗ್ಬೇಕಾಗಿತ್ತು, ತುಂಬಾ ನೋವಿತ್ತು. ಆಮೇಲೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, 5 ನಿಮಿಷ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಇವಾಗ ಎಷ್ಟೊತ್ತವರೆಗೂ ನಿಂತ್ಕೊಂತೀರಾ? ಈಗ ನಿಂತ್ಕೊಂತೀನಿ ಹಾಫ್ ಅನ್ ಅವರ್ ಅಲ್ಲಿ ನಿಂತ್ಕೊಂಡು. ವಾಕ್ ಎಷ್ಟು ದೂರ ಮಾಡ್ತೀರಿ ಇವಾಗ? ವಾಕು 1 ಕಿಲೋಮೀಟರ್ 1.5 ಕಿಲೋಮೀಟರ್. ಅದೇ ನಡುವೆ ಸ್ವಲ್ಪ ಮಾಡಕ್ಕಾಗಿಲ್ಲ, ಹಂಗಾಗಿ ಮನೇಲಿ ಅಷ್ಟೇ ಓಡಾಡ್ತೀನಿ. ಆಮೇಲೆ ಹಿಂದಕ್ಕೆ 500 ಸ್ಟೆಪ್ ರಿವರ್ಸ್ ಅಲ್ಲಿ ಮಾಡ್ತೀನಿ. ಓಕೆ ಓಕೆ. ಆಮೇಲೆ ಎಷ್ಟು ವರ್ಷದಿಂದ ಸಮಸ್ಯೆ ಇದ್ದಿದ್ದು? ಆಗ್ಲೇ ತುಂಬಾ ವರ್ಷದಿಂದನೂ ಐತೆ ಸರ್, ಒಂದು ಅಂದಾಜು 18-20 ವರ್ಷದಿಂದಲೂ ಇದೆ. ಮಧ್ಯ ಬಿಟ್ಟು ಬರೋದು, ಹಂಗಾಗಿ ಅದು ಕಂಟಿನ್ಯೂಸ್ ಬರೋ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು? ಈಗ ಕೊರೋನಾಯಿಂದ ಈಚೆಗೆ 2021 5-6 ವರ್ಷದಿಂದ. ಓಕೆ. ಇದು ಹೊರಗಡೆ ಏನು ಪರಿಹಾರ ಹೇಳಿದ್ರೆ ಇದಕ್ಕೆ? ಆಪರೇಷನ್. 3-4 ಕಡೆ ವಿಸಿಟ್ ಮಾಡಿದ್ವಿ, ಅಲ್ಲಿ ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ನೀವು ಅಂತ ಹೇಳಿದ್ರು. ಓಕೆ. ನೀವು ಮಾಡಿಸಿಲ್ಲ ಸರ್. ಅವಾಗ ನಾನು ವರ್ಕ್ ಮಾಡ್ತಾ ಇದ್ದೆ, ಹಂಗಾಗಿ ರಿಟೈರ್ಡ್ ಆದ್ಮೇಲೆ ಮಾಡಿಸ್ಕೊಳ್ಳೋಣ ಅನ್ಕೊಂಡೆ. ಏನು ಕೆಲಸ ಮಾಡ್ತಿದ್ರಿ ಅವಾಗ? ಟೀಚರ್. ಓಕೆ. ಇವಾಗ ನಿಮ್ಗೆ ಎಷ್ಟು % ಬೆಟರ್ ಅನ್ಸಿದೆ ಪೈನಲ್ಲಿ? 90% ಆಗಿದೆ. ಆದರೂ ತುಂಬ ಹೊತ್ತು ಜಾಸ್ತಿ ನಿಂತ್ಕೊಂಡು ಮಾಡಿದ್ರೆ, ಏನಾದರೂ ಮನೇಲಿ ಕೆಲಸ ಮಾಡಿದ್ರೆ ತೊಂದರೆ ಅದು ಸರಿಯಾಗುತ್ತೆ. ಇವಾಗ ನಿಮಗೆ ಆಲ್ಮೋಸ್ಟ್ ನೀವು ಓದ್ ವಿಸಿಟ್ ಯಾವಾಗ? ಏಪ್ರಿಲಲ್ಲಿ ಮಾಡಿದ್ದು? ಏಪ್ರಿಲ್ 10ನೇ ತಾರೀಕು ಮಾಡಿದ್ದು. ಆಲ್ಮೋಸ್ಟ್ 3-3.5 ತಿಂಗಳಾಯಿತು ಆಸ್ಪತ್ರೆಗೆ ಬಂದು. ಬರೀ 4 ಸಪ್ಲಿಮೆಂಟ್ ಕೊಟ್ಟಿದ್ದೆ. ಒಂದು ವಿಟಮಿನ್ ಡಿ, ಒಂದು ಕ್ಯಾಲ್ಸಿಯಂ ಸಪ್ಲಿಮೆಂಟು, ಇನ್ನೊಂದು ಅದು ಕೊಲಾಜಿನ್ ಪೆಪ್ಟೈಡು ಕೊಟ್ಟಿದ್ದೆ. ಆಮೇಲೆ ಒಂದು ಟ್ಯಾಬ್ಲೆಟ್, ಅದು ಕೂಡ ಸಪ್ಲಿಮೆಂಟೇ. ಇವನ್ ಕೊಟ್ಟಿದ್ದೆ 4 ಸಪ್ಲಿಮೆಂಟ್ಸು. ಜೊತೆಗೆ ಒಂದು ಮನೆಯಲ್ಲಿ ಒಂದು ಬೋನ್ ಗಟ್ಟಿಯಾಗಿ ಒಂದು ಹಾರ್ಮೋನ್ಸ್ ಒಂದು ಬರ್ಕೊಡ್ತೀನಿ. ಹಾರ್ಮೋನ್ಸ್ ಒಂದು 3 ಮಂತ್ಸ್ ತಗೊಂಡು ಸ್ಟಾಪ್ ಮಾಡಿ. 3 ಮಂತ್ಸ್ ಹಾರ್ಮೋನ್ಸ್ ತೊಗೊಂಡ್ಬಿಟ್ಟು ಇನ್ನು 3 ತಿಂಗಳಿಗೆ ಮಾತ್ರ ತಗೊಂಡು ಅವನು ಸ್ಟಾಪ್ ಮಾಡಿಬಿಡಿ. 3 ಮಂತ್ಸ್ ಆದಮೇಲೆ ಏನು ಫ್ರೂಟ್ಸ್ ತಗೊಂಡೆ ಇಲ್ಲ? ಫ್ರೂಟ್ಸು ತಗೊಳ್ಳಿ, ಅದೇ ಬಟರ್ ಫ್ರೂಟ್ ತಗೊಳ್ಳಿ, ದಾಳಿಂಬೆ ಹಣ್ಣು ತಗೊಳ್ಳಿ, ಗೋವಾ ತಗೊಳ್ಳಿ, ಆಮೇಲೆ ಜಾಮೂನ್ ಫ್ರೂಟು, ನೇರ್ಲೆಹಣ್ಣು ತಗೊಳ್ಳಿ, ಲೆಸ್ ಫ್ರಕ್ಟೋಸ್ ಇರ್ತಕ್ಕಂಥ ಫ್ರೂಟ್ಸು ಅವ್ನು ತಗೊಳ್ಳಿ. ಮೆಂತ್ಯಕಾಳು ಜಾಸ್ತಿ ತಗೊಳ್ಳಿ, ಎವ್ರಿ ಡೇ 2 ಬಾಟ್ಲು ಮೆಂತ್ಯಕಾಳು ತಗೊಳ್ಳಿ. ನಿಮಗೆ ಅವಾಗ ಸರ್ಜರಿ ಅಂತ ಹೇಳಿದಾಗ ಮನಸ್ಥಿತಿ ಹೆಂಗಿತ್ತು? ಇವಾಗ ವಿತೌಟ್ ಸರ್ಜರಿ ನಿಮ್ಗೆ ಇಷ್ಟು ಮೇಲಾಗಿದೆ, ಇವಾಗ ಇರೋ ನಿಮ್ಮ ಮನಸ್ಥಿತಿ ಹೆಂಗಿದೆ? ಅದಕ್ಕೆ ನಾನು ಲಾಸ್ಟ್ ಟೈಮು ಕೇಳಿದೆ ಯಾವ ಸ್ಟೇಜಲ್ಲಿ ಇದೆ, ಅಕಸ್ಮಾತ್ ಮಾಡಿಸ್ಕೊಂಬಿಡೋಣ ಅಂತ. ಅವ್ರು ನೀವಿರ್ಲಿವಲ್ಲ, ಬೇರೆ ಸರ್ ಏನು ಬೇಡ, ಇಂಪ್ರೂವ್ ಆಗುತ್ತೆ, 4 ಸ್ಟೇಜ್ ಐತೆ, ಆದರೂ ಇಂಪ್ರೂವ್ ಆಗುತ್ತೆ ಅಂದರು. ನನ್ಗದು ಆಗಿಲ್ಲ ಅನಿಸ್ತಿರ್ತಿದ್ದು, ತುಂಬ ನೋವುತ್ತಾ ಇರುತ್ತೆ ಎಡಗಾಲು. ಅದೇ ತುಂಬ ದೂರ ನಡ್ಕೊಂಡು ಹೋಗಕ್ಕಾಗಲ್ಲ, ಜಾಸ್ತಿ ವಾಕ್ ಮಾಡೋಕ್ಕಾಗಲ್ಲ. 1 ಕಿಲೋಮೀಟರ್ ನಡೀತಿದ್ರಲ್ವಾ? 1 ಕಿಲೋಮೀಟರ್ ನಡೀತಾ ಇದ್ದೀರಾ? ಅದು ಇವಾಗ ಸ್ವಲ್ಪ ಬೋನ್ಸ್ ಗಟ್ಟಿ ಹಾಕಿ ನಾನು ಸ್ವಲ್ಪ ಹಾರ್ಮೋನ್ಸ್ ಕೊಡ್ತೀನಿ. ಅದು ಯೂಶಲಿ ಮುಟ್ ನಿಂತ ಮೇಲಿಂದ ವೀಕ್ ಆಗಿರುತ್ತೆ. ಆ ಹಾರ್ಮೋನ್ಸ್ ಒಂದ್ಸರಿ ತಗೊಂಡ್ಬಿಡಿ, ಸರಿ ಆಗುತ್ತೆ. ಏನು ತಲೆ ಕೆಡ್ಸ್ಕೊಂಡು ಬೇಡ. ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ 90%. ಇವಾಗ ಏನಕ್ಕೆ ಸರ್ಜರಿ? ಅದಕ್ಕೆ ಕೆಲವರೆಲ್ಲ ಸುಮ್ಮನೆ ಹಂಗೆ ಟ್ಯಾಬ್ಲೆಟ್ಸ್ ನುಂಗ್ತೀಯ, ಮಾಡಿಸ್ಕೊಳ್ಳಲ್ಲ, ಮಾಡಿಸ್ಕೊಂಡು ಚೆನ್ನಾಗಿ. ಈಗ ನೋಡಿ, ಇವಾಗ ಇಲ್ಲಿ ಕೊಟ್ಟಿರೋದು ನೀವು ಕ್ಯಾಲ್ಸಿಯಮ್, ನೀವು ಮಾತ್ರೆ ಒಂದು ದಿನಕ್ಕೆ ಇಷ್ಟು mg ಕ್ಯಾಲ್ಸಿಯಂ ಮೈಗೆ ಹೋಗ್ಬೇಕು. ನಾವು ತಿನ್ನೋ ಊಟದಲ್ಲಿ ಕ್ಯಾಲ್ಸಿಯಂ ಇರಲ್ಲ. ಬೋನು ನಾರ್ಮಲ್ ಆಗಿದ್ದರೆ ಕ್ಯಾಲ್ಸಿಯಂ ಮಾತ್ರ ಬೇಕಾಗಲ್ಲ, ಊಟದಲ್ಲೇ ಸೆಟ್ ಆಗಿಬಿಡುತ್ತೆ. ಕಮ್ಮಿ ಇರೋದ್ರಿಂದ ಹೊರಗಡೆಯಿಂದ ಕ್ಯಾಲ್ಸಿಯಂ ತೊಗೋಬೇಕು. ಆ ಥರ ನೀವು ಕ್ಯಾಲ್ಸಿಯಂ ತೊಗೊತಿದ್ರ. ಆಮೇಲೆ ಕೊಲಾಜಿನ್ ಪೆಪ್ಟೈಡು ಅದನ್ನು ಸ್ವಲ್ಪ ದಿನ ತೊಗೊಳ್ಳೋದು, ಏನಕ್ಕೆ ಒಳಗಡೆ ಕಾರ್ಟಿಲೇಜ್ ಸಪೋರ್ಟ್ ಆಗುತ್ತೆ ಅದು. ಇದೇನು ಅಷ್ಟು ಸಮಸ್ಯೆ? ಇವು ಫಸ್ಟ್ ಬಂದು ಸರ್ಜರಿಯಿಂದ ಮೆಡಿಸಿನ್ ಮೇಲೆ ಡಿಪೆಂಡೆಂಟ್ ಆಗಿರೋ. ಮೆಡಿಸಿನ್ ಅಂದರೆ ಸಪ್ಲಿಮೆಂಟ್ಸ್ ಮೇಲೆ. ಸಪ್ಲಿಮೆಂಟ್ಸ್ ತೊಗೊಳೋದ್ರಿಂದ ಬಾಡಿಗೆ ಯಾವುದೇ ರೀತಿಯಾದಂಥ ಆರ್ಮ್ ಇರೋಲ್ಲ. ನಿಮ್ಗೆ ಇನ್ನೂ ಬೇರೆ ಬೇರೆ ಬೆನಿಫಿಟ್ ಆಗಿರುತ್ತೆ. ಮುಂಚೆಯಿಂದ ಎನರ್ಜಿ ಜಾಸ್ತಿ ಆಗಿರೋದು, ಆಕ್ಟಿವ್ ಆಗಿರೋದು, ನಿದ್ದೆ ಚೆನ್ನಾಗಿ ಬರೋದು, ಅದೆಲ್ಲನೂ ನೀವು ಓವರಾಲ್ ಫಂಕ್ಷನಲ್ಲಿ ಬೆಟರ್ ಆಗಿರುತ್ತೆ ಸಪ್ಲಿಮೆಂಟ್ಸ್ ಮೇಲೆ ಇರೋದ್ರಿಂದ. ಒಂದು ಸಪ್ಲಿಮೆಂಟ್ಸ್ ಯೂಶಲಿ 6 ತಿಂಗಳು 10 ತಿಂಗಳು 8 ತಿಂಗಳು ಹಿಂಗೆ ಇಟ್ಬಿಟ್ಟು ಸ್ವಲ್ಪ ಬಾಡಿ ರಿಕವರಿ ಆದಮೇಲೆ ಆಮೇಲೆ ಬಿಟ್ಬಿಡೋದು. ಅದನ್ನು ಫುಡ್ ಮೇಲೆ ಡಿಪೆಂಡ್ ಆಗೋದು. ಫುಡ್ ಮೇಲೆ ಡಿಪೆಂಡ್ ಆಗಿ ನಾನೊಂದು ಫುಡ್ ಟೆಸ್ಟ್ ಒಂದು ಬರ್ಕೊಟ್ಟಿರ್ತೀನಿ. ಅದೊಂದು ಫುಡ್ ಟೆಸ್ಟ್ ಒಂದು ಮಾಡಿಸ್ರಿ. ಅದರಲ್ಲಿ ನಿಮ್ಮ ಬಾಡಿಗೆ ಆಪೋಸಿಟ್ ಆಗಿರೋದನ್ನೆಲ್ಲ ಕಂಪ್ಲೀಟ್ 0 ಮಾಡಿಬಿಡೋಣ. 0 ಮಾಡಿಬಿಟ್ಟು
ಆಮೇಲೆ ಹಾರ್ಮೋನ್ಸ್ ಏನಿದೆ ಅಂತ ಅದನ್ನು ಟೆಸ್ಟ್ ಮಾಡೋಣ. ಹಾರ್ಮೋನ್ಸ್ಗಳು ಸಪ್ಲಿಮೆಂಟ್ಸ್ ಒಂದು 3 ತಿಂಗಳು ತೊಗೊಳೋದು 4 ತಿಂಗಳು ತೊಗೊಳೋದು, ಅದು ಕರೆಕ್ಟಾಗಿ ನಂಬರ್ ಗೊತ್ತಾಗುತ್ತೆ. ನಾನು ಬರ್ಕೊಟ್ರೆ ಅದನ್ನ ಯೂಸ್ ಮಾಡಿ ಅಷ್ಟೇ. ಜಸ್ಟ್ ಆಯಿಲ್ ಇರುತ್ತೆ, ಅದನ್ನ ಸ್ಕಿನ್ಗೆ ಅಪ್ಲೈ ಮಾಡಿ ಹಿಂಗೆ ಮಾಡೋದು ಅಷ್ಟೇ. ಅದು ಮೈಗೆ ಅಬ್ಸರ್ವ್ ಆಗುತ್ತೆ, ಮಾತ್ರ ಥರ ಏನಿರಲ್ಲ. ಸೊ ಅದು ಅಷ್ಟು ಮಾಡಿಕೊಟ್ರೆ ಸಾಕು. ಮತ್ತೆ ಆದರೆ 1 ಮಂತ್ ಆದಮೇಲೆ ಬಂದು ಆ ರಿಪೋರ್ಟ್ ತೋರಿಸ್ಕೊಂಡೋಗಿ, ಇಲ್ಲ ಅಂದರೆ ಒಂದೇ ಸರಿಗೆ 2 ಮಂತ್ಸ್ ಆದಮೇಲೆ ಬಂದುಬಿಡಿ, ಅರ್ಜೆಂಟ್ ಏನಿಲ್ಲ. ಯು ಆರ್ ಜಸ್ಟ್ ಆನ್ ಸಪ್ಲಿಮೆಂಟ್ಸ್. ಸಪ್ಲಿಮೆಂಟ್ಸಲ್ಲಿ ಪೇಯ್ನ್ ಇಷ್ಟು ಬೆಟರ್ ಆಗಿದೆ. ಇದ್ರಾಗ ಯಾವುದೇ ಪೇಯ್ನ್ ಕಿಲ್ಲರ್ ಆಗಲಿ ಸ್ಟಿರಾಯ್ಡ್ ಆಗಲಿ ಯಾವುದೂ ಏನಿಲ್ಲ ಅದ್ರಾಗ. ಸೊ ನೀವು ಇಷ್ಟು ರಿಕವರಿ ಆಗಿರೋದು ಬಂದು ಬಿಕಾಸ್ ಆಫ್ ಬೇರೆ ಮಾತ್ರ ಎಲ್ಲ ಅಲರ್ಜಿ ಆಗೋದು. ನಿಮ್ಗೆ ಬಂದ್ಮೇಲೆ ಯಾವ ಟ್ಯಾಬ್ಲೆಟ್ಸು ನಂಗೆ ಅಲರ್ಜಿ ಆಗ್ತಿಲ್ಲ. ಯಾವುದೇ ಇಂಗ್ಲೀಷ್ ಮೆಡಿಸಿನ್ ಹೋದ್ರೆ ಟೆಸ್ಟ್ ಮಾಡಿ ಕಾಲು ಭಾಗ ಕೊಟ್ಟು ಅದು ಆದರೆ ತೊಗೊತಿರ್ಲಿಲ್ಲ. ಇದೆಲ್ಲ ಯಾವುದು ಅಲರ್ಜಿ ಆಗ್ತಿಲ್ಲ. ಅಲರ್ಜಿ ಆಗೋದಕ್ಕೆ ನೀವು ಊಟದಲ್ಲಿ ತಗೊಂಡಿಲ್ಲ ಇವು, ಹಂಗೆ ಹೊರಗಡೆಯಿಂದ ಊಟದಲ್ಲಿ ತಗೊಂಡಿರೋದು ಫೋರ್ಟಿಫೈಡ್ ಫುಡ್ ಅಂತ ಕರೀತಾರೆ ಇದನ್ನ. ಅಂದರೆ ಇದು ಫುಡ್ಡು ಬಟ್ ಫೋರ್ಟಿಫೈಡ್ ಆಗಿರುತ್ತೆ, ಕಾನ್ಸಂಟ್ರೇಟ್ ಆಗಿರುತ್ತೆ. ಈಗ ಪ್ರೋಟೀನ್ ಎಕ್ಸಾಂಪಲ್ 25 ಗ್ರಾಮ್ ಪ್ರೋಟೀನ್ ಬೇಕು ಅಂತ ಅಂದ್ಕೊಳ್ಳೋಣ. 25 ಗ್ರಾಮ್ ಪ್ರೋಟೀನ್ ತಗೋಬೇಕಾದ್ರೆ ನಾನು ಹತ್ತತ್ರ 100 ಗ್ರಾಮು 200 ಗ್ರಾಮ್ ದಾಲ್ ತಿನ್ನಬೇಕು ಅಪ್ರಾಕ್ಸಿಮೇಟ್. ನಾನು ಒಂದು ಅಂದಾಜು ಹೇಳ್ತೀನಿ. ಅಷ್ಟು ತಿನ್ಬೇಕಂತಂದರೆ ಇಷ್ಟು ಆಗುತ್ತದು. ಅದ್ರ ಬದಲಿಗೆ ಅದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಬಟಾಣಿಲಿ ಪಿ ಪ್ರೋಟೀನ್ ಅಂತ ಎಕ್ಸ್ಟ್ರಾಕ್ಟ್ ಮಾಡಿ ಬರೀ ಅದನ್ನ ಇಷ್ಟ ಆಗಿರುತ್ತೆ. ಆ ಪ್ರೋಟೀನ್ ಮಾತ್ರ ಕನ್ಸ್ಯೂಮ್ ಮಾಡಿ. ಹಸಿ ಬಟಾಣಿ ತಗೋಬೋದಲ್ವ ಸರ್? ಅದೇ ನಾನು ಇವತ್ತು ಟೆಸ್ಟ್ ಮಾಡೋಣ ಫಸ್ಟು. ಅದು ಫುಡ್ಡಲ್ಲಿ ನೆಗೆಟಿವ್ ಬಂದರೆ ತಗೋಬೇಡಿ, ನಿಮ್ಮ ಬಾಡಿಗೆ ಆಪೋಸಿಟ್ ಇಲ್ಲ ಅಂದರೆ ತಗೋವಂತ ಆ ಥರ ಮಾಡಿ. ಲೆಟ್ ಅಸ್ ಗೋ ಮೋರ್ ಸೈಂಟಿಫಿಕ್. ಇವಾಗ ಇಷ್ಟು 90% ವಾಸಿ ಆದಮೇಲೆ ನೀವು ಸರ್ಜರಿ ಅಂತ ಥಿಂಕಿಂಗ್ ಮಾಡೋ ಪ್ರಮಾಣನೇ ಇಲ್ಲ. ಅದು ನೀವು ಮಾಡಿದಷ್ಟು ಅದು ಏನಕ್ಕೆ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದರೆ ಓಕೆ ನಾ ಬಿಡ್ಬೋದು. ಆಲ್ಮೋಸ್ಟ್ 10 ಹೆಜ್ಜೆ ನಡೆಯೋಕ್ಕಾಗದಿರೋರು ಇವತ್ತು 1 ಕಿಲೋಮೀಟರ್ ನಡೀತಿದ್ದೀರಾ ಅಲ್ವಾ? ಅಷ್ಟು ಇಂಪ್ರೂವ್ಮೆಂಟ್ ಆಗಿರೋದು ದಟ್ ಇಸ್ ಗ್ರೇಟ್. ಇನ್ನೊಂದು ಸ್ಕೂಲೇ ಗಾಡಿಲೇ ಬಿಡಿಸ್ಕೊಂತ ಇದೆ, ಮತ್ತೆ ಸ್ಟೆಪ್ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗಡೆಗೆ ಕರ್ಸ್ಕೊಂಡು ಪಾಠ ಮಾಡ್ತಿದ್ದೀರಿ ಸಿದ್ಧಗಂಗಾ ಮಠ. ಇವಾಗ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಮೆಟ್ಲು ಹತ್ತಿರ ತಾನೆ? ಈಗ ಮನೆಯೆಲ್ಲ ಹತ್ತೋದು ಇದೆಲ್ಲ ಮಾಡ್ತಿದ್ದೆ. ಸೂಪರ್. ಇಷ್ಟು ಇಂಪ್ರೂವ್ಮೆಂಟ್ ಆಗೋದೇ ನಮಗೆ ಮೇಯ್ನ್ ಗೋಲ್ ಪರ್ಪಸ್ಸು. ಇಷ್ಟು ಇಂಪ್ರೂವ್ಮೆಂಟ್ ಆದಮೇಲೆ ಇನ್ನೊಂದು 10% ದಟ್ ಇಸ್ ಅದು ಹಂಗೆ ಬೈ ಡಿಫಾಲ್ಟ್. ಅಂದರೆ ಬೈ ಡಿಫಾಲ್ಟ್ ಅಂದರೆ ಇನ್ನೊಂದು ಸ್ವಲ್ಪ ರಿಫೈನ್ ಮಾಡ್ಬೇಕು ಟ್ರೀಟ್ಮೆಂಟ. ಈಗ ಹಾರ್ಮೋನ್ಸ್ ಕರೆಕ್ಷನ್ ಮಾಡ್ಕೊಂಡು ಇದೆಲ್ಲ ಮಾಡಿ ಸರಿ ಆಗ್ಬಿಡುತ್ತೆ. ಅದಕ್ಕೆ ನಾವಿಲ್ಲ ಅಂದರೆ ಒಂದು 6 ತಿಂಗಳು ಬರ್ದಿದ್ರು ನಡೆಯುತ್ತೆ ಅಂದಿದ್ರು. ಬೇಡ ಆಕ್ಚುಲಿ ಬರೀ ಇವನ್ನೇ ಕಂಟಿನ್ಯೂ ಮಾಡಿದ್ರು ಆಗಿತ್ತು. ನೀವು ಇವೇ ಸಪ್ಲಿಮೆಂಟ್ಸ್ ನೀವಾಗ ಏನು ಮಾಡೋಣ, ಒಂದೇ ಒಂದು ಸರಿ ಮಾತ್ರ 2 ಮಂತ್ಸ್ ಆದ್ಮೇಲೆ ಬನ್ನಿ ಆ ರಿಪೋರ್ಟ್ ತೋರ್ಸೋಕ್ಕೆ. ಆಮೇಲೆ ಮತ್ತೆ ಅದು ತೋರಿಸ್ಕೊಂಡು ಹೋಗ್ಬಿಟ್ರೆ ನೀವು ಮತ್ತೇನು ಬರೋದು ಬೇಡ. ಜಸ್ಟ್ ಅವನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಸಾಕು. ಸೊ ವೆನ್ ಸಮಥಿಂಗ್ ಗುಡ್ ಈಸ್ ಹ್ಯಾಪನಿಂಗ್ ಟು ಅವರ್ ಬಾಡಿ, ವೈ ಶುಡ್ ಬಿ ಡಿಸ್ಟರ್ಬ್ ಇಟ್ ಥ್ರೂ ಸಮ್ ಅದರ್ ಪ್ರೊಸೀಜರ್ಸ್? ಏನಕ್ಕೆ ಮಾಡಬೇಕು? 3 ಮಂತ್ಸ್ ತಗೊಳ್ಳೋದು ಸರ್. ಈಗ 2 ಮಂತ್ಸ್ ತಗೊಂಡೋಗಿ ಸರ್. 2 ಮಂತ್ಸ್ಗೆ ಒಂದ್ಸರಿ ಬಂದು ಮೀಟ್ ಮಾಡಿ. ರಿಪೋರ್ಟ್ ಹೆಂಗಿದ್ರು ಮಾಡ್ತಿರಲ್ಲ, ರಿಪೋರ್ಟ್ ಲೈಫ್ ಲಾಂಗ್ ತಗೋಬೋದು ಸರ್. ಜ್ಯೂಸ್ ಕಂಟಿನ್ಯೂ ಅಟ್ಲೀಸ್ಟ್ ಒಂದು 2 ಇಯರ್ಸ್ ತಗೊಳ್ರಿ. 2 ಇಯರ್ಸ್ ಬಾಡಿ ವಿಟಮಿನ್ ಸಿ ಎಲ್ಲ ಚೆನ್ನಾಗಿ ಸಿಗುತ್ತೆ, ಬಾಡಿ ಕ್ಲೀನ್ ಆಗುತ್ತೆ. ಲೈಫ್ ಲಾಂಗ್ ತಗೊಂಡ್ರೆ ಒಳ್ಳೇದು ನಮಗೆ. ನೋಡಿ ಈ ಸ್ಟ್ರೋಕು ಹಾರ್ಟ್ ಅಟ್ಯಾಕು ಅಂಥವು ಅವು ಏನು ಈ ವಯಸ್ಸಾದಾಗ ಒಂದು ಸೆಟ್ ಆಫ್ ಕಾಯಿಲೆಗಳಿದೆ. ಅದು ಬಂದು ICUನಲ್ಲಿ ಮಲ್ಕೊಂಡು ನಮ್ಮ ಜೊತೆಗೆ ಇರೋರನ್ನ ಸಫರ್ ಮಾಡಿಸಿ ನಾವು ಸಫರ್ ಮಾಡೋಕ್ಕಿಂತ ಇವನ್ನ ಕೊಬ್ಬರಿ ಎಣ್ಣೆ ಈ ಏನು ಜ್ಯೂಸು ಒಂದು ಲೈಫ್ ಸ್ಟೈಲ್ ಸೆಟ್ ಆಗಿದೆ ನೋಡಿ ಈ ಲಾಸ್ಟ್ 2 ಇಯರ್ಸಲ್ಲಿ. ಆ ಸೆಟ್ ಆಗಿರೋ ಲೈಫ್ ಸ್ಟೈಲ್ ಹಂಗೆ ಕಂಟಿನ್ಯೂ ಮಾಡಿಬಿಟ್ರೆ ಆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಏನಿರ್ತಾವೆ ನೋಡಿ ಅವು ಬರೋದಿಲ್ಲ. ಈಗ ಹಂಗೆ ಸರ್ ಮಾಡ್ತಾ ಇರೋದು, ಯಾವುದು ತೊಗೊತಾ ಇಲ್ಲ. ಅಷ್ಟೇ ಮಾಡಿ, ಅಷ್ಟೇ ಮಾಡ್ಕೊಂಡೋಗಿ ನಿಮಗೆ ಚೆನ್ನಾಗಿ ಇದಾಗುತ್ತೆ. ಅಂದರೆ ಇಲ್ಲ ನಮ್ಮ ಯೂಟ್ಯೂಬ್ ನೋಡೋಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ವಾಸಿ ಆಗಿದೆ, ಇವಾಗ ಕಡಿಮೆ ಆಗಿದೆ, ಎಲ್ಲರೂ ಬಂದು ತೋರಿಸ್ಕೊಬೋದು. ಸರ್ಜರಿ ಅನ್ನೋದು ಸೆಕೆಂಡ್ರಿ. ಅದು ಆಲ್ವೇಸ್ ಈಗ ಪೇಷಂಟ್ ವಿಲ್ಲಿಂಗ್ ಬಿಟ್ಟಿರೋದು, ನಾವು ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡಲ್ಲ. ಬಟ್ ನಾವು ಸಜೆಸ್ಟ್ ಮಾಡಲ್ಲ. ಏನಿದ್ರು ಅದು ಇದ್ರ ಲಿಸ್ಟೆಟ್ಸ್ ಎಲ್ಲ ಸರಿ ಮಾಡ್ಕೊಳಕ್ಕಾಗ್ತಾ ಸರಿ ಮಾಡ್ಕೊಂಡು ನಮ್ಮ ಒಂದು ಪ್ರೇರೇಪಣೆ. ನಾನು ನಂಬಿಕೆ ಮೇಲೆ ಬಂದಿರೋದು. ಇಲ್ಲ ನಂಬಿರೋದಕ್ಕೆ ನಿಮಗೆ ತಕ್ಕನಾಗೆ ತ್ಯಾಗನೂ ಮಾಡಿದ್ದಾರೆ, ಎಲ್ಲಾನು ಬಿಟ್ಟಿದ್ದಾರೆ ಅನ್ವಾಂಟೆಡ್ ಫುಡ್ ಮಾಡಿ. ಅದು ಮಾಡಿದ ತಕ್ಕನಂಗೆ ನಿಮಗೆ ಫಲಿತಾಂಶ ಸಿಕ್ಕಿದೆ, ರಿಸಲ್ಟ್. ಇಲ್ಲಿಗೆ ಬರೋದಕ್ಕೆ ಮೊದಲೇ ಬಿಟ್ಟುಬಿಟ್ಟಿದೆ. ಯೂಟ್ಯೂಬಲ್ಲಿ ನೋಡಿ ಕಾಫಿ ಟೀ ಹಾಲೊಂದು ಆಯುರ್ವೇದಿಕಲ್ಲಿ ಹೇಳಿದ್ರು ಅಂತ ತಗೊಂತಿದ್ದೆ. ಇಲ್ಲಿಗೆ ಬಂದ್ಮೇಲೆ ಫುಲ್ ಹಾಲು ಮೊಸರು. ಮಕ್ಕಳಿಗೆ ಓಕೆ, ಅದು ಮಕ್ಕಳಿಗೆ ಓಕೆ. 10 ವರ್ಷದವರೆಗೂ 5 ವರ್ಷದವರೆಗೂ ಓಕೆ. ಲ್ಯಾಕ್ಟೇಸ್ ಹೋಗ್ಬಿಟ್ಟಿರುತ್ತೆ, ಅದು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸರ್ ನಿಮ್ಮ ತಾಯಿಯವ್ರು ನೋಡ್ರಿ ಮುಂಚೆಗೆ ಇವಾಗ ಹೆಂಗೆ ಅನ್ಸುತ್ತೆ ಸರ್? ಇವತ್ತೇ ಫಸ್ಟ್ ಟೈಮ್ ಅವ್ರು ಇಷ್ಟೊಂದು ನೋವು ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಬರ್ದಾಗೆಲ್ಲ ಅಟ್ಲೀಸ್ಟ್ ಸ್ವಲ್ಪ ನೋವಿದೆ ಅಂತ ಹೇಳೋರು. ಬಟ್ ಈಗ ನಾನು ನಾಳೆ 1 ತಿಂಗಳಿಂದ ಕೇಳ್ತಿದ್ದೆ ಏನು ನೋವೇನು ಅಷ್ಟೊಂದಿಲ್ಲ ಅಂತ. ಬಟ್ ನೆನ್ನೆ ಕೇಳಿದಾಗ ಅಷ್ಟೇ ಅಷ್ಟೊಂದೇನಿಲ್ಲ, ಹೋಗಿಲ್ಲ ನಡೆಯುತ್ತೆ ಅಂತ ಅಂದ್ರು. ನೆನ್ನೆ ಸಪ್ಲಿಮೆಂಟ್ಸ್ ಕಂಟಿನ್ಯೂ ಮಾಡಿ ಆಮೇಲೆ ಇನ್ನೊಂದು ಒಂದೇ ಒಂದು ಮನೇಲಿ ಹಾಕ್ಕೊಳ್ಳಿ. ಅದು ಇನ್ಸುಲಿನ್ ಥರ ಸ್ವಲ್ಪ ಬೋನ್ ಗಟ್ಟಿ ಆಗ್ತೀನಿ ಸರ್, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅದನ್ನು ತಗೊಳ್ಳಿ. ಆಮೇಲೆ ಒಂದು ಹಾರ್ಮೋನ್ಸ್ ಆಯಿಲ್ ಬರ್ಕೊಡ್ತೀನಿ, ಅದು ಯೂಸ್ ಮಾಡಿ. ಫುಡ್ಡಲ್ಲಿ ಕರೆಕ್ಟಾಗಿ ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡೋದು ಫುಡ್ಡನ್ನು ಟೆಸ್ಟ್ ಮಾಡಿಬಿಟ್ಟು ಟೆಸ್ಟಲ್ಲಿ ಏನು ನೆಗೆಟಿವ್ ಬರುತ್ತೆ ಕಂಪ್ಲೀಟ್ 0 ಮಾಡೋದು. ಅವಾಗ 100% ಫಾಲೋ ಮಾಡ್ದಂಗೆ ಆಗುತ್ತೆ. ಇವಾಗ ನೀವು ಮಾಡಿರೋ ಫುಡ್ಡು ಒಂದು ಗ್ರಾಸು, ಅದು ಕಾಮನ್ನಾಗಿ ಅವಾಯ್ಡ್ ಆಗ್ತಕ್ಕಂಥ ವೀಟು ಮೈದಾ ಮಿಲ್ಕ್ ಅವನ್ನ ಬಿಡಿಸಿದ್ವಿ ನಾವು ಕಾಮನ್ ಆಗಿರೋ. ಬಿಟ್ಟು ನಿಮ್ಮ ಪರ್ಟಿಕ್ಯುಲರ್ಗೆ ನೀಲಮ್ಮ ಅವ್ರ ಬಾಡಿಗೆ ಯಾವ ಫುಡ್ ಆಪೋಸಿಟ್ ಇತ್ತು, ಯಾವ ಫುಡ್ಡಿಂದ ನಿಮ್ಗೆ ಇಷ್ಟೊಂದು ಇನ್ಫ್ಲಮೇಷನ್ ಬಂತು, ಹೌದೌದು ಅದು ನಾನು ಮಾಡಿಸ್ತೀನಿ ಬಿಡ್ರಿ. ನಾನು ಮಾಡಿಸಿ ಅದನ್ನ ಮಾಡ್ಕೊಡ್ತೀನಿ ಕರೆಕ್ಟ್. ಆವಾಗ ನಿಮಗೆ 100% ಆಗ್ಬಿಡುತ್ತೆ. ಅವಾಗ ಯಾವುದು ಡಯಟ್ ಮಾಡೋದು, ಆ ಡಯಟ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡಿ. ರೆಡ್ ಇಂಕಲ್ಲಿ ಬಂದಿರೋದನ್ನ ಕಂಪ್ಲೀಟ್ 0 ಮಾಡ್ಕೊಳ್ಳಿ. ರೆಡ್ ಆ್ಯಂಡ್ ಎಲ್ಲೋದಲ್ಲಿ ಬರೋದು ನೀವೇ
ಗೂಗಲಲ್ಲಿ ಮೀನಿಂಗ್ ನೋಡ್ಕೊಂಬಿಟ್ಟು ಅದನ್ನ ನಾವೇ ಝೀರೋ ನೀವೇ ಸ್ಟಾಪ್ ಮಾಡ್ಕೊಂಬಿಡಿ. ಹಾಂ ಯಾಕಂದರೆ ಮತ್ತೆ ಆ ರಿಪೋರ್ಟ್ ತೋರ್ಸೋಕ್ಕೆ ಮತ್ತೆ ಒಂದು ನೆಕ್ಸ್ಟ್ ವೀಕ್ ಬರಬೇಕು ಅಪಾಯಿಂಟ್ಮೆಂಟ್ ಸಿಗೋದು. ಅದಕ್ಕೆ ನೆಕ್ಸ್ಟ್ 2 ಮಂತ್ಸ್ ಆದ್ಮೇಲೆ ಬನ್ನಿ. ರಿಪೋರ್ಟ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿದೆ ಇದು. ರೆಡ್ ಆ್ಯಂಡ್ ಯೆಲ್ಲೋ ಝೋನ್ ಅಂತ ನಿಲ್ಸೋದು ಅಷ್ಟೇ. ಗ್ರೀನಲ್ಲಿ ನಾನು ಹೇಳಿರ್ತೀನಿ, ಸಪೋಸು ತಿನ್ಬೇಡಿ ಅಂತ ಹೇಳಿರ್ತೀನಿ. ಇವಾಗ ಇದರಲ್ಲಿ ಯಾವುದೋ ಫ್ರೂಟ್ ಹೆಸರು ಬರುತ್ತೆ, ಅದ್ರಲ್ಲಿ ಬಂದಿದೆ ಅಂತ ತಿನ್ನಕ್ಕೆ ಹೋಗಿದೆ. ಅದು ನಾವು ಅದನ್ನ ಫ್ರಕ್ಟೋಸ್ ಡೈಮೆನ್ಷನ್ದಿಂದ ಸ್ಟಾಪ್ ಮಾಡಿಸ್ತೀವಿ. ಹಾಂ ಹೌದು. ಇವಾಗ ಇದು ಇನ್ಫ್ಲಮೇಟರಿ ಡೈಮೆನ್ಷನಲ್ಲಿ ನಾವು ಇದನ್ನ ನಿಲ್ಲಿಸ್ತೀವಿ. ಇದುವರೆಗೂ ಯಾವ ಫ್ರೂಟ್ಸ್ ತೊಗೊಂಡಿಲ್ಲ. ಬೇಡ ನೀವು ತಗೊಳೋದು ಇನ್ನೊಂದು 3 ಮಂತ್ಸ್ ಬಿಟ್ಟರೆ ಒಳ್ಳೇದು. ಹೆಂಗಿದ್ರೆ ಇವಾಗ ಅವಶ್ಯಕತೆ ಇಲ್ಲಲ್ಲ, ವಿಂಟರ್ ಆ್ಯಂಡ್ ರೈನಿ ಸೀಸನ್ ಅಲ್ವಾ. ಹೌದು. ಸೊ ನೆಕ್ಸ್ಟ್ ಬೇಕಾದ್ರೆ ಸಮ್ಮರಿಗೆ ಬೇಕಾದ್ರೆ ನೋಡೋಣ.